ಮಹಾಕುಂಭ ಮೇಳವು ಈಗ ಅಂತಿಮ ಹಂತದಲ್ಲಿದ್ದು ಲಕ್ಷಾಂತರ ಭಕ್ತರು ತಮ್ಮ ವಾಹನದಲ್ಲಿ ಬರ್ತಿರುವುದರಿಂದ ನಗರದ ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಮಹಾಕುಂಭ ಮೇಳ ನಗರದಿಂದ ನಗರದ ಪ್ರಮುಖ ಪ್ರದೇಶಗಳಿಗೆ ವಾಹನಗಳ ಉದ್ದನೆಯ ಸಾಲುಗಳು ರೂಪುಗೊಂಡಿದ್ದು ಭಕ್ತರು 20 ಕಿಲೋಮೀಟರ್ಗಳವರೆಗೆ ನಡೆದುಕೊಂಡು ಹೋಗಬೇಕಾಗಿದೆ. ಧೂಮ್ ನಗರ್, ಚೌಗಾಟ್ಕಾ, ರೈಲ್ವೆ ಸ್ಟೇಷನ್, ಸಿಟಿ ಸೈಡ್, ದಾರಾಗಂಜ್ ಮತ್ತು ಬಕ್ಷಿ ಅಣೆಕಟ್ಟು ಮುಂತಾದ ಪ್ರಮುಖ ಪ್ರದೇಶಗಳಲ್ಲಿ ಸಂಚಾರ ದಟ್ಟಣೆ ಗಂಭೀರವಾಗಿದೆ. ಇಷ್ಟೆಲ್ಲ ನಡೆದ್ರೂ ಕೂಡ ಸಂಗಮದಲ್ಲಿ ನಡೆಯುತ್ತಿರುವ ಕುಂಭಸ್ಥಾನದಲ್ಲಿ ಭಕ್ತರ ಉತ್ಸಾಹ ಕಡಿಮೆಯಾಗ್ತಿಲ್ಲ. ಪ್ರತಾಪಗಢದ ಮೂಲಕ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ ತಲುಪುತ್ತಿದ್ದಾರೆ. ಅವರ ಪ್ರಯಾಣ ಮಾರ್ಗಗಳಲ್ಲಿಯೂ ಕೂಡ ಭಾರೀ ಸಂಚಾರ ದಟ್ಟಣೆ ಉಂಟಾಗಿದೆ. ಆದಾಗ್ಯೂ ಬಾದೋಹಿ ಹೆದ್ದಾರಿಯಲ್ಲಿ ಸ್ವಲ್ಪ ಪರಿಹಾರ ಕಂಡು ಬಂದಿದೆ. ಆದರೆ ವಾರಣಾಸಿ ಪ್ರಯಾಗ್ರಾಜ್ ರಾಷ್ಟ್ರೀಯ ಹೆದ್ದಾರಿ 19ರಲ್ಲಿ ಬೆಳಿಗ್ಗೆ ಸಂಚಾರ ದಟ್ಟಣೆ ಸಾಮಾನ್ಯವಾಗಿದ್ರು ಮಧ್ಯಾಹ್ನದ ನಂತರ ಇಲ್ಲಿ ವಾಹನಗಳ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮಧ್ಯಪ್ರದೇಶದ ಜಬಲ್ಪುರದಿಂದ ಪ್ರಯಾಗ್ರಾಜ್ಗೆ 350 ಕಿಲೋಮೀಟರ್ ಮಾರ್ಗದಲ್ಲಿ ಭಾರೀ ಸಂಚಾರ ದಟ್ಟಣೆ ಉಂಟಾಯಿತು. ರಾಷ್ಟ್ರೀಯ ಹೆದ್ದಾರಿ 30ರಲ್ಲಿ ಲಕ್ಷಾಂತರ ವಾಹನಗಳು ಸಿಕ್ಕಾಕೊಂಡಿದೆ. ಭಕ್ತರು ನಿಧಾನವಾಗಿ ಆದರೂ ಮಹಾಕುಂಭ ತಲುಪಲು ಪ್ರಯತ್ನ ಮಾಡುತ್ತಿದ್ದಾರೆ. ಮೊದಲು ಜಲತ್ಪುರದಿಂದ ಪ್ರಯಾಗ್ರಾಜ್ಗೆ ಪ್ರಯಾಣ 5 ರಿಂದ 6 ಗಂಟೆಗಳಲ್ಲಿ ಪೂರ್ಣವಾಗ್ತಿತ್ತು. ಆದ್ರೀಗ ಈ ಸಮಯ 24 ಗಂಟೆಗೂ ಹೆಚ್ಚಾಗಿದೆ. ರೇವಾ ಸುತ್ತಮುತ್ತ ಅತ್ಯಂತ ಕೆಟ್ಟ ಜನದಟ್ಟಣೆ ಉಂಟಾಗಿದ್ದು ಅಲ್ಲಿ ವಾಹನಗಳ ಉದ್ದನೆಯ ಸಾಲುಗಳು ಮತ್ತು ಭಾರೀ ಸಂಚಾರ ದಟ್ಟಣೆ ಇತ್ತು. ಆಡಳಿತ ಮಂಡಳಿಯು ಮಾರ್ಗವನ್ನ ತೆರವುಗೊಳಿಸಲು ಪ್ರಯತ್ನ ಪಡ್ತಿದೆ. ಆದರೆ ದಟ್ಟಣೆಯ ತೀವ್ರತೆಯಿಂದಾಗಿ ಭಕ್ತರು ಹಲವಾರು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿದೆ. ಮಹಾಕುಂಭ ಮೇಳದ ಈ ಅಂತಿಮ ಹಂತದಲ್ಲಿ ಭಕ್ತರ ಉತ್ಸಾಹ ಜಾಸ್ತಿ ಆಗ್ತಿದೆ. ಆದರೆ ಸಂಚಾರ ದಟ್ಟಣೆಯಿಂದ ಅವರ ಪ್ರಯಾಣದ ಅನುಭವದ ಮೇಲೆ ಪರಿಣಾಮ ಬೀಳ್ತಿದೆ. ಮಹಾಕುಂಭ ಮೇಳದಿಂದ ಕಾಶಿಯಲ್ಲಿಯೂ ಜನಸಂದಣಿ ಕಂಡು ಬರ್ತಿದೆ. ಕಾಶಿಗೆ ಹೋಗುವ ಪ್ರತಿಯೊಂದು ರಸ್ತೆಯಲ್ಲೂ ವಾಹನಗಳ ಉದ್ದನೆಯ ಸಾಲುಗಳಿವೆ. 1 ನಿಮಿಷದಲ್ಲಿ 40 ದೋಣಿಗಳು ಕೂಡ ಘಾಟ್ನಿಂದ ಹೊರಡುತ್ತಿವೆ. ಫೆಬ್ರವರಿ 3ರಿಂದ 9ರವರೆಗೂ 35 ಲಕ್ಷಕ್ಕೂ ಹೆಚ್ಚು ಭಕ್ತರು ಕಾಶಿ ತಲುಪಿದ್ರು. ಇದರ ಜೊತೆಗೆ ಈಗಾಗಲೇ ರಾಮಲಲ್ಲಾ ದರ್ಶನ ಪಡೆಯೋಕೆ ಅಯೋಧ್ಯೆಗೂ ಕೂಡ ಭಕ್ತರು ಬರ್ತಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.